ಇಂಡಿಯನ್ ಸೂಪರ್ ಸ್ಟಾರ್, ಇಂಡಿಯನ್ ರಿಯಲ್ ಸ್ಟಾರ್ ಅವರ ಮುಂದಿನ ಭವಿಷ್ಯ ಅಂದ್ರೆ ಅದು ಆಯುಷ್, ಅವರ ಮುದ್ದಿನ ಮಗ ಆಯುಷ್ ಅವರು ಇವತ್ತು UI ಟೀಸರ್ ಲಾಂಚ್ ಅಲ್ಲಿ ಭಾಗವಾಗಿದ್ರು. ಅದ್ರ ಬಗ್ಗೆ ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ. ಆಯುಷ್, ಈ ಸಿನಿಮಾದ ಟೀಸರ್ ನೋಡಿ ಎಷ್ಟು ಖುಷಿ ಆಯ್ತು ನಿಮ್ಗೆ? ಅಯ್ಯೋ ನಂಗೆ ಭಾಳ ಖುಷಿ ಆಯ್ತಪ್ಪ. ನಮ್ಗೆ ಆ್ಯಕ್ಚುಲಿ 2 ಸತಿ ಪ್ಲೇ ಮಾಡಿದ್ವಿ. ಫಸ್ಟ್ ಟೈಮ್ ಸಕ್ಕದಾಗಿತ್ತು, ಸೆಕೆಂಡ್ ಟೈಮ್ ಇನ್ನೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ನಂಗೆ ತುಂಬ ಖುಷಿ ಆಯಿತು. ಮತ್ತು ಅಪ್ಪ ಆ್ಯಂಡ್ ಉಪೇಂದ್ರ ಎರಡು ಒಟ್ಟಿಗೆ ಸ್ಕ್ರೀನಲ್ಲಿ ನೋಡೋದು ನಂಗಂತೂ ತುಂಬ ಆಸೆ. ಮತ್ತು ಎಸ್ಪೆಷಲಿ ಇದು ಡೈರೆಕ್ಷನ್ ಅಲ್ವಾ, ಸೊ ನಂಗೆ ಭಾಳ ಇಷ್ಟ ಆಯ್ತು ಸರ್. ಸೊ ಆಯುಷ್ ಅವ್ರಿಗೆ UI ಬಗ್ಗೆ ಎಷ್ಟು ಗೊತ್ತು ಅಂತ? UI ಅಂದ್ರೆ ಜನರಲಿ ಅವರು ನಾನು ಅನ್ನೋ ಕಾನ್ಸೆಪ್ಟ್ ಮಾಡಿದ್ದಾರೆ, ನೀನು ಅನ್ನೋ ಕಾನ್ಸೆಪ್ಟ್ ಮಾಡಿದ್ದಾರೆ. ಇವಾಗ ನಾನು ನೀನು ಇಬ್ಬರನ್ನು ಒಟ್ಟಿಗೆ ತರ್ತಾ ಇದ್ದಾರೆ ಬಿಗ್ ಸ್ಕ್ರೀನ್. ಹೌದು ಹೌದು. UI ಬಗ್ಗೆ, ಸಿನಿಮಾ ಬಗ್ಗೆ, ಆ ಫಿಲ್ಮ್ ಬಗ್ಗೆ ನಾನು ಏನೂ ಹೇಳೋಕ್ಕಾಗಲ್ಲ. ಬಟ್ ಆ ಕಾನ್ಸೆಪ್ಟೇ ಯು ಆ್ಯಂಡ್ ಐ. ಸೊ ಮುಂಚೆ ಉಪ್ಪಿಟ್ಟು ಅಲ್ಲಿ ನಾನು ನೀನು ಅವನು ಮಾಡಿದ್ರಲ್ವಾ, ಸೊ ನಾಟ್ ಸಿಮಿಲರ್ ಟು ದ್ಯಾಟ್, ಬಟ್ ಯು ಆ್ಯಂಡ್ ಐ ಇಟ್ಸ್ ಲೈಕ್ ಐ ಓಪನರ್. ನಿಮ್ಮ ಕಣ್ಣು ಓಪನ್ ಮಾಡಿಬಿಡುತ್ತೆ ಈ ಮೂವಿ ನೋಡ್ಮೇಲೆ. ಲೈಕ್ ಹೆಂಗಂದ್ರೆ ಲೈಕ್ ಇಟ್ಸ್ ಜಸ್ಟ್ ಯು ಬಿಕಮ್ ಐ, ಲೈಕ್ ಡಿಪೆಂಡೆನ್ಸಿ ಹೊಟ್ಟೋಗುತ್ತೆ, ಇಂಡಿಪೆಂಡೆಂಟ್ ಆಗಿ ನೀವು ಇರ್ತೀರಾ ಈ ಮೂವಿ ನೋಡ್ಮೇಲೆ. ಆ ಫೀಲ್ ಗುಡ್ ಇರುತ್ತೆ. ಅದು ಬಿಟ್ಟರೆ ಐ ಕಾನ್ ಸೇ ಎನಿಥಿಂಗ್ ಎಲ್ಸ್, ಬಟ್ ಇಟ್ಸ್ ಐ ಓಪನರ್, ದಟ್ಸ್ ಆಲ್ ಐಲ್ ಸೇ. ಈಗ ಟೀಸರ್ ಜಲಕ್ನ ನಾವು ನೋಡಿದ್ವಿ, ಒಂದು ಹಾಲಿವುಡ್ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು ಪರ್ಸ್ನಲಿ, ಆಸ್ ಅ ರಿವ್ಯೂವರ್, ಆಸ್ ಅ ಫಿಲ್ಮ್ ಕ್ರಿಟಿಕ್. ಸೊ ಓಪನಿಂಗ್ ಅಲ್ಲಿ ಅವತಾರ್ ಸಿನಿಮಾದ ಶಾರ್ಟ್ಸ್ ಬಂದಂಗೆ ಆಗುತ್ತೆ, ಆಡಮ್ ಈವ್ ಬಂದಂಗೆ ಆಗುತ್ತೆ. ಸೊ ನಿಮ್ಗೆ ಏನನ್ಸ್ತು? You're on the right track. That is Adam and Eve. ಹೌದು, ಇದು ಒಂದು ದೇ ಆರ್ ಡೂಯಿಂಗ್ ಇಟ್ ಇನ್ ಅ ವೆರಿ ಯುನೀಕ್ ವೇ. ಇದು ಒಂದು ವೆರಿ ಯುನೀಕ್ ಕಾನ್ಸೆಪ್ಟ್ ಆ್ಯಕ್ಚುಲಿ, ಆಡಮ್ ಆ್ಯಂಡ್ ಈವ್ ತರಿಸೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಬಟ್ ಇದು ಏನಂದರೆ ಇಟ್ಸ್ ವೆರಿ ಮೈಂಡ್ ಬಾಗ್ಲಿಂಗ್ ಅದು ಹೇಳ್ಬೋದು. ಬಿಕಾಸ್ ಫಸ್ಟ್ ಸೀನಲ್ಲಿ ಆಡಮ್ ಆ್ಯಂಡ್ ಈವ್ ಬರುತ್ತೆ, ಅದಾದಮೇಲೆ ಎಲ್ಲೋ UI ವರ್ಲ್ಡ್ ಎಲ್ಲ ಕರ್ಕೊಂಡು ಹೋಗುತ್ತೆ. ಸೊ ಇಟ್ಸ್ ಬೇಸಿಕ್ಲಿ ಓಪನ್ ಟು ಇಂಟರ್ಪ್ರಿಟೇಷನ್. ನೀವೇನು ಅನಿಸ್ತೀರಾ, ನಿಮ್ಗೇನು ಅನಿಸುತ್ತೆ ಅದು ನೋಡ್ಬಿಟ್ಟು ನೀವೇ ಹೇಳಬೇಕು. ನಂಗೆ ಒಂಥರ ಇದೆ, ನಂಗೆ ಒಂದು ಐಡಿಯಾ ಇದೆ ಏನಂತ, ನಾನು ಹೇಳೋಕ್ಕಾಗಲ್ಲ ಅಷ್ಟೇ. ಕಡ್ಡಾಯವಾಗಿ ಉಪ್ಪಿ ಅವರ ಸಿನಿಮಾಗಳು ಬುದ್ಧಿವಂತರಿಗೆ ಮಾತ್ರ ಅಂತಕ್ಕಂಥ ಒಂದು ಕೊಟೇಶನ್ಸ್ ಇತ್ತು ಮೊದಲು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಂದಿದ್ರು. ಸೊ ನಿಮಗೆ UI ಟೀಸರ್ ಬಗ್ಗೆ ಕಾನ್ಸೆಪ್ಟ್ನ ನೀವು ಕೇಳ್ತಿರ್ತೀರಾ, ಡಿಸ್ಕಷನ್ಸ್ ಅಲ್ಲಿ ಭಾಗಿಯಾಗಿರ್ತೀರಾ. ಸೊ ನಿಮ್ಮ ಐಡಿಯಾಲಜಿ ಏನೋ ಒಂದು ಪಾಯಿಂಟ್ ಬೆಳೆಸ್ಕೊಂಡಂಗಿದೆ ಅಂತ ಏನೋ ಕೇಳ್ಪಟ್ಟೆ. ವೆಲ್, ನನ್ನ ಲೈಕ್ ಅಪ್ಪ ಪ್ರತಿ ಸತಿ ಒಂದು ಕತೆ ಬರೆದ್ರೆ ನಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡೇ ಮಾಡ್ತಾರೆ. ಸೊ ಯು ಕುಡ್ ಸೇ ನಾವೆಲ್ಲ ಒಂದು ಪಾಯಿಂಟ್ ಹಾಕಿದ್ದೀವಿ, ಅದು ಎಡಿಟ್ ಮಾಡಿ ಅವ್ರ ಸಿನಿಮಾಗೆ ಹಾಕಿದ್ದಾರೆ. ಅದು ನಾವು ನೋಡ್ಮೇಲೆ ನಮ್ಗೆ ಅನಿಸ್ತು ಅಮ್ಮ ಇದು ಹಾಕಿದ್ದಾರೆ, ಇವಾಗ ಅರ್ಥ ಆಗುತ್ತಂತ. ಸೊ ಇಟ್ಸ್ ಅ ಜಾಯಿಂಟ್ ಎಫರ್ಟ್. ಬಟ್ ಅಪ್ಪ ಅಂತೂ ಅವ್ರು ಅದೇ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ವಾ ಅಂತಿರಲ್ವಾ, ದಿಸ್ ಇಸ್ ಡೆಫಿನೆಟ್ಲಿ ಹಿಸ್ ಕೈಂಡ್ ಆಫ್ ಸ್ಟೈಲ್. ಈ ಯುನೀಕ್ನೆಸ್ಸು ಮತ್ತು ಈ ಥರ ಕ್ರಿಯೇಷನ್ ಅವ್ರು ಒಬ್ಬರೇ ಮಾಡೋಕ್ಕಾಗುತ್ತೆ. ಅಮ್ಮ ಕೂಡ ಅದೇ ಮಾತನ್ನೇ ಹೇಳ್ತಾ ಇದ್ರು. ನನಗೆ ಕತೆ ಗೊತ್ತು, ಪ್ರತಿ ಭಾಗದಲ್ಲೂ ಹಂತದಲ್ಲೂ ನಾನು ಇದ್ದೆ. ಈವನ್ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಟು ವಾಚ್ ಇಟ್ ಇನ್ ಆನ್ ದ ಬಿಗ್ ಸ್ಕ್ರೀನ್ ಅಂತ ಹೇಳ್ತಾ ಇದ್ದೆ. Yeah, we are all excited. Of course, it's Upendra's direction. ನಾನು ಮಗ ಆಗಿ ಐ ಕಾಂಟ್ ಟೆಲ್, ಬಟ್ ಫ್ಯಾನ್ಸ್ ಎಕ್ಸೈಟ್ಮೆಂಟ್ ನೋಡ್ಬಿಟ್ಟು ನಂಗೆ ಅನಿಸ್ತು 8 ವರ್ಷ ಕಾದು ಈ ಥರ ಡೈರೆಕ್ಷನ್ ಮಾಡಿ ರಿಲೀಸ್ ಮಾಡಿದಾರಲ್ವ ಟೀಸರು, ದ್ಯಾಟ್ ರಿಯಲಿ ಬ್ಲೂ ಆರ್ ಮೈಂಡ್ಸ್ ಅವೇ. ಬಿಕಾಸ್ ಫಸ್ಟ್ ಟೀಸರ್ ರಿಲೀಸ್ ಮಾಡಿ ಬರೀ ಆಡಿಯೋ, ಅದರಲ್ಲೇ ಎಷ್ಟು ಗೂಸ್ ಪಂಪ್ಸ್ ಬಂತು. ಇವಾಗ ವಿಜುವಲ್ಸ್ ಇದೆ, ಸೊ ಯು ಕ್ಯಾನ್ ಕನೆಕ್ಟ್ ದ ಟು ಆ್ಯಂಡ್ ಯು ಕ್ಯಾನ್ ಮೇಕ್ ಸಮಥಿಂಗ್ ಔಟ್ ಆಫ್ ಇಟ್. ಸೊ ಅದೇ ವೇಟಿಂಗ್ ಇಸ್ ಮೋರ್ ದ್ಯಾನ್ ವರ್ತ್ ಅನ್ನೋ ಹಂಗೆ ಒಂದು ಸೇಯಿಂಗ್ ಇದೆಯಲ್ಲ, ಆ ಥರ ಫ್ಯಾನ್ಸ್ ಸಿಕ್ಕಾಬಟ್ಟೆ ಪ್ರೊಟೆಸ್ಟ್ ಮಾಡಿದ್ರು, ನೀವು ಡೈರೆಕ್ಷನ್ ಮಾಡಲೇಬೇಕು ನಮಗೋಸ್ಕರ ಅಂತ. ಆಫ್ಟರ್ 8 years ಇಫ್ ಐ ಆಮ್ ನಾಟ್ ರಾಂಗ್, ಸೊ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಅಪ್ಪ ಅವ್ರನ್ನ ನೀವು ಬರೀ ನಟನಾಗಿ ನೋಡೋಕೆ ಇಷ್ಟನಾ, ಡೈರೆಕ್ಟರ್ ಕಮ್ ಆಕ್ಟರ್ ಆಗಿ ನೋಡೋಕೆ ಇಷ್ಟನಾ, ಹೇಗೆ ಅಂತಕ್ಕಂಥದ್ದು? ನಂಗೆ ಪರ್ಸ್ನಲಿ ಡೈರೆಕ್ಟರ್ ಓನ್ಲಿ ಆಸ್ ಅ ಡೈರೆಕ್ಟರ್ ಇಷ್ಟ. ಡೈರೆಕ್ಟರ್ ಕಮ್ ಆ್ಯಕ್ಟರು ತುಂಬ ಇಷ್ಟ. ಬಿಕಾಸ್ ಹಿಸ್ ಹೋಲ್ ಸ್ಟೈಲ್ ಇಸ್ ಡೈರೆಕ್ಷನ್. ಅವ್ರಿಗೆ ಎಷ್ಟು ಬುದ್ಧಿ ಇದೆ ಅಂದರೆ ಈ ಮೇಕ್ಸ್ ವಂಡರ್ಸ್. ಈ ಟೇಕ್ ಸಮಥಿಂಗ್ ಸಿಂಪಲ್, ಏನೋ ಎಕ್ಸ್ಟ್ರಾರ್ಡಿನರಿ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗೆ ಆ ವಿಷನ್ ಇದೆ. ಬಟ್ ಅದಕ್ಕೆ ಅಷ್ಟು ಟೈಮ್ ತೊಗೊಂತು, 8 ವರ್ಷ ಕಾದು ಕಲೆಕ್ಟ್ ಮಾಡಿ ಡೆಡಿಕೇಟ್ ಆಗಿ ಹಿ ಕ್ರಿಯೇಟೆಡ್ ಸಮಥಿಂಗ್ ಫಾರ್ ದ ಫ್ಯಾನ್ಸ್, ಫಾರ್ ದ ಪೀಪಲ್, ಸಮಥಿಂಗ್ ದಟ್ ವಿಲ್ ಬ್ಲೋ ಅವರ್ ಮೈಂಡ್ಸ್ ಅವೇ. ಅದೇ ಆಗ್ತಾ ಇದೆ ಇವಾಗ. ಗೂಸ್ ಬಂಪ್ಸ್ ಬರ್ತಾ ಇದೆ. ಸ್ವಲ್ಪ ಪೋಸ್ಟರೇ ಒಂದು ಫುಲ್ ಡಿಸ್ಕಷನ್ನೇ ಆಗೋಗಿದೆ ಆ ಪೋಸ್ಟರ್ ಮೇಲೆ, ಸ್ಯಾಟಲೈಟ್ ಇಲ್ಲಿ ಅದು ಇದು. ಸೊ ಎಸ್, ಡೆಫಿನೆಟ್ಲಿ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಐ ಅಡ್ಮೈರ್ ಹಿಮ್ ಮೋಸ್ಟ್ಲಿ ಆಸ್ ಅ ಫಾದರ್. ಅವ್ರು ನಂಗೆ ಏನು ವ್ಯಾಲ್ಯೂಸ್ ಹೇಳ್ಕೊಟ್ಟಿದ್ದಾರೆ ಲೈಫ್ ಬಗ್ಗೆ ಮತ್ತು ಹೆಂಗಿರಬೇಕು ಪಬ್ಲಿಕ್ಕಲ್ಲಿ, ಐ ಕಾಂಟ್ ಗಿವ್ ಹಿಮ್ ಎನಫ್ ಕ್ರೆಡಿಟ್ ಫಾರ್ ದ್ಯಾಟ್. ಅಪ್ಪ ಅಮ್ಮ ಇಬ್ಬರು. ಸಾಮಾನ್ಯವಾಗಿ ಉಪ್ಪಿಯವರ ಸಿನಿಮಾಗಳಲ್ಲಿ ಕ್ರಿಯೇಟಿವಿಟಿ ಚಾಲೆಂಜಿಂಗ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಕ್ರಿಯೇಟಿವಿಟಿಯ ಜೊತೆಗೆ ಟೆಕ್ನಾಲಜಿ ಕೂಡ ಚಾಲೆಂಜಿಂಗ್ ಆಗಿದೆ. ಯಾಕಂದರೆ ತುಂಬ ಟೆಕ್ನಿಕಲ್ ಆಸ್ಪೆಕ್ಟ್ಸು ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡೋದಾದರೆ ಮೇಕಿಂಗ್ ವೈಸ್ ಇರ್ಬೋದು, ಕ್ಯಾಮ್ರಾ ವೈಸ್ ಇರ್ಬೋದು, ಮತ್ತು ಶೂಟಿಂಗ್ ಮಾಡಿರ್ತಕ್ಕಂಥ ವೇ ಇರ್ಬೋದು. ಸಾಮಾನ್ಯವಾಗಿ ನಾವು ಇಲ್ಲಿವರೆಗೂ ನೋಡಿರ್ತಕ್ಕಂಥ ಸಾಕಷ್ಟು ಸಿನಿಮಾಗಳಲ್ಲಿ ಒಂದಷ್ಟು ಸೀನ್ಗಳನ್ನ ನೈಟ್ ಎಫೆಕ್ಟಲ್ಲಿ
ಶೂಟ್ ಮಾಡಿ ಡೇ ಅಲ್ಲಿ ತೋರಿಸಿದ್ದಾರೆ. ಬಟ್ ಇದು ಕಂಪ್ಲೀಟ್ ಸಿನಿಮಾ ನೈಟ್ ಎಫೆಕ್ಟ್ ಅಲ್ಲಿ ಶೂಟ್ ಮಾಡಿ ಡೇ ಅಲ್ಲಿ ತೋರಿಸ್ತಿದ್ದಾರೆ ಅಂತ, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಸೊ ಇವಾಗ ಇನ್ ಟುಡೇಸ್ ವರ್ಲ್ಡ್ ಟೆಕ್ನಾಲಜಿ ಬೇಗ ಓಡ್ತಾ ಇದೆ. ಯು ಹ್ಯಾವ್ ಟು ಕ್ಯಾಚ್ ಅಪ್ ಟೆಕ್ನಾಲಜಿ. ಜನಕ್ಕೆ ಅಷ್ಟು ಇಂಟ್ರೆಸ್ಟ್ ಆಗ್ತಲ್ಲ ಹಳೆ ಕಾಲದ ಮೂವಿ. ದೇ ನೀಡ್ ಸಮಥಿಂಗ್ ನ್ಯೂ, ದೇ ನೀಡ್ಸ್ ಅ ಸ್ಪಾರ್ಕ್. ಸೊ ಈ ಯು ಐ ಕಾನ್ಸೆಪ್ಟ್ ಆ್ಯಂಡ್ ದ ವೇ ದೇವ್ ಶಾರ್ಟ್ ಇಟ್ ಆಲ್ಸೋ, ಲೈಕ್ ಯು ಐ ನೋಡ್ತೀರಾ, ಮೂವಿ ನೋಡ್ತೀರಾ, ಅದಾದ್ಮೇಲೆ ಬಿಹೈಂಡ್ ದ ಸೀನ್ಸ್ ಕ್ಲಿಪ್ಸ್ ಬರುತ್ತಲ್ವಾ, ಅದು ನೋಡ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಅದು. ಬಿಕಾಸ್ ದೇವ್ ಕ್ರಿಯೇಟೆಡ್ ದ ವರ್ಲ್ಡ್ ಇನ್ ಸಚ್ ಅ ಯುನೀಕ್ ವೇ. that also makes it really more exciting. ಹೆಂಗ್ ಶೂಟ್ ಮಾಡಿದ್ದಾರೆ, ಹೌ ದೇವ್ ಶಾಟ್. ಲೈಕ್ ಯೂಶಲಿ ನಾರ್ಮಲ್ ಇದು ಕ್ರೇನಲ್ಲಿ ಜಿಮ್ಮಿಯಲ್ಲೆಲ್ಲ ಶೂಟ್ ಮಾಡ್ತಾರೆ ಕ್ಯಾಮ್ರಾ ಹಾಕೊಂಡು. ಇದರಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಟ್ರೈ ಮಾಡಿದ್ದಾರೆ, ಹೊಸ ಹೊಸ ಕಾನ್ಸೆಪ್ಟ್, ಆ 100 ಕ್ಯಾಮ್ರಾ ಎಲ್ಲ ಹಾಕಿ. ಸೊ ದಟ್ಸ್ pretty fascinating in my experience. Yeah. ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದ್ರೆ, ಈಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಆದರೆ ಟೀಸರ್ ಬರೋಕ್ಕಿಂತ ಬಿಫೋರ್ ಅದು ಟ್ರೆಂಡಿಂಗ್ ಅಲ್ಲಿ ಇತ್ತು. ಟೀಸರ್ ಬಂದ ಮೇಲೆ UI ಟ್ರೆಂಡಿಂಗ್ ಆಗಿದೆ. ಯೂನಿವರ್ಸಲ್ ಇಂಟೆಲಿಜೆನ್ಸ್, ಅಲ್ಲು ಅರವಿಂದ್ ಅವ್ರು ಹೇಳ್ದಂಗೆ. ಹೌದು. ಸೊ ಡೆಫಿನೆಟ್ಲಿ ಇವಾಗ ಐ ಆಮ್ ಅಸ್ಯೂಮಿಂಗ್, ಲೆಟ್ಸ್ ಹೋಪ್ UI ಟ್ರೆಂಡ್ ಆಗುತ್ತೆ. ಬಿಕಾಸ್ ಟೀಸರ್ ಎಲ್ಲ ನೋಡ್ಮೇಲೆ UI ಹೆಸರು ಕೇಳಿದ್ರೇನೆ ಯು ವಿಲ್ ಟೇಕ್ ಸಮ್ ಟೈಮ್ ಟು ಥಿಂಕ್ ಏನಿದು, ಏನಿರ್ಬೋದು. ಅದೇ ಹೇಳ್ತಾರಲ್ಲ, ಕಾನ್ಸಂಟ್ರೇಟ್. ಸೊ ಇಟ್ಸ್ ಸಚ್ ಅ ಯುನೀಕ್ ನೇಮ್. ಶಿವಣ್ಣನು ಹೇಳ್ತಾ ಇದ್ರಲ್ವ UI ಅಂತ. ಸೊ ಎಸ್, ಡೆಫಿನೆಟ್ಲಿ AI ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಒಂದು ಒಳ್ಳೇದು ಇದು ಮಾಡಿದ್ದಾರೆ ಅಂದರೆ, ದೇವ್ ಕನೆಕ್ಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ UI. ಅದು ಒಂದು ಸ್ವಲ್ಪ ಇದೆ, ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ನೋಡ್ಮೇಲೆ. ಬಟ್ UI ಆಸ್ ಅ ಹೋಲ್ ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಕೊನೆಯದಾಗಿ ನನಗೂ ಒಂದು ಕ್ಯೂರಿಯಾಸಿಟಿ, ಆಡಿಯನ್ಸ್ಗೂ ಒಂದು ಕ್ಯೂರಿಯಾಸಿಟಿ. ಆಯುಷ್ ಅವರು UI ಸಿನಿಮಾದಲ್ಲಿ ಏನಾದರೂ ಆ್ಯಕ್ಟ್ ಮಾಡಿದಾರಾ ಅಥವಾ ಆಫ್ ಸ್ಕ್ರೀನ್ ಏನಾದರೂ ವರ್ಕ್ ಮಾಡಿದಾರಾ ಅಂತಕ್ಕಂಥದ್ದು? ಆ್ಯಕ್ಟ್ ಮಾಡಿಲ್ಲ ಸರ್, ನಾನು ಆ್ಯಕ್ಟ್ ಮಾಡಿಲ್ಲ. ಆಫ್ ಸ್ಕ್ರೀನ್ ನಾನು ನೋಡಿದ್ದೀನಿ BTS, ಬಿಹೈಂಡ್ ದ ಸೀನ್ಸ್. ಮೈಸೂರಲ್ಲಿ ಒಂದ್ಸತಿ ಮತ್ತು ಬೆಂಗಳೂರಲ್ಲಿ ಒಂದ್ಸತಿ ಅಷ್ಟೇ ಸರ್. ನೆಕ್ಸ್ಟ್ ಯಾವಾಗ ಅಪ್ಪ ಜೊತೆ ನೀವು ಕೊಲಾಬ್ರೇಟ್ ಆಗೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅಂತ? ಐ ಮೀನ್ ಆಸ್ ಅನ್ ಆಕ್ಟರ್ ಆರ್ ಟೆಕ್ನಿಷಿಯನ್? ಐ ಟೋಲ್ಡ್ ದೆಮ್ ಬಿಫೋರ್, ಐ ವೋಂಟ್ ಕೊಲಾಬ್ ವಿತ್ ನಾನು ಅದೇ ಹೇಳ್ತಾ ಇದ್ದೆ, ನನ್ನ ಫಿಲಾಸಫಿ ಏನಂದ್ರೆ, ಸಾವಿರಾರು ಜನ ಇರ್ತಾರೆ ಸರ್, ಅವ್ರ ಟ್ಯಾಲೆಂಟ್ ಇರುತ್ತೆ. ದೇ ಡಿಸರ್ವ್ ಟು ಬಿ ಆನ್ ದ ಸಿಲ್ವರ್ ಸ್ಕ್ರೀನ್, ಟ್ಯಾಲೆಂಟೆಡ್ ಪೀಪಲ್. ನಾವು ವಿವ್ ಕಮ್ ಅಪ್ ಇನ್ ದಿಸ್ ಪ್ಯಾಟರ್ನ್, ನಾವು ಹಿಂಗೆ ಹುಟ್ಟು ಬೆಳೆದಿದ್ದು. ಸೊ ನಾನು ಡೈರೆಕ್ಷನ್ ಇಲ್ಲ ಆ್ಯಕ್ಟಿಂಗ್ ಮಾಡಿದ್ರೂ ಐಲ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಐಲ್ ಸ್ಟಾರ್ಟ್ ಆಸ್ ನಾರ್ಮಲ್ ಪೀಪಲ್ ಸ್ಟಾರ್ಟ್. ಐ ವೋಂಟ್ ಟೇಕ್ ಇನ್ಫ್ಲೂಯೆನ್ಸ್ ಫ್ರಮ್ ಅದರ್ಸ್. ಇಫ್ ಐ ಆಮ್ ಬ್ಲೆಸ್ಡ್ ವಿತ್ ದಟ್ ಆಪರ್ಚುನಿಟಿ, ಅದು ಸಿಕ್ತರೆ ನನಗೆ ಥ್ಯಾಂಕ್ ಯು ಅಂದ್ಬಿಟ್ಟು ಅಭಿಮಾನಿಗಳದ್ದು ಆಶೀರ್ವಾದ ತೊಗೊಂಡು ನಾನು ಟ್ರೈ ಮಾಡ್ತೀನಿ ಸರ್. ಭಾಳ ಖುಷಿ ಆಯಿತು. ನಾನು ನಿಮ್ಮನ್ನು ಯಾವತ್ತೂ ವೈಯಕ್ತಿಕವಾಗಿ ಮಾತಾಡ್ಸಿರಿಲ್ಲ. ನಿಮ್ಮ ಕನ್ನಡ ತುಂಬ ಸ್ಪಷ್ಟವಾಗಿದೆ, ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಒಳ್ಳೆ ಭವಿಷ್ಯ ಇದೆ, ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್, ಬೆಸ್ಟ್ ವಿಶಸ್. ಇದಾಗಿತ್ತು ಉಪ್ಪಿ ಅವರ ಮಗ ಆಯುಷ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.